ಒಂದು ಪರಿಹಾರ ಕಂಡ ರೂಪಕಲಾ ಪ್ರತಿ ಜಿಲ್ಲೆಯಲ್ಲಿ ಸೋಲಾರ್ ಫಂಕ್ಷನ್ ಬಗ್ಗೆ ಅಧ್ಯಕ್ಷರೇ ರೂಪ ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 899 ಮಾನ್ಯ ಆರೋಗ್ಯ ಮತ್ತೆ ಕುಟುಂಬ ಸಚಿವರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸುವಾಗ ನಾನು ಅವರಿಗೆ 3 ಪ್ರಶ್ನೆಗಳನ್ನು ಕೇಳಿರ್ತೀನಿ. KGF ಕ್ಷೇತ್ರ ವಿಶೇಷವಾಗಿ ಬಂಗಾರದ ಗಣಿ ಕಾರ್ಮಿಕರು, ಗೋಲ್ಡ್ ಮೈನ್ಸ್ನ ಕಾರ್ಮಿಕರು ಹೆಚ್ಚಿಗೆ ಇರುವಂಥದ್ದು ಪ್ರದೇಶ ಆಗಿರುತ್ತೆ, ಕ್ಷೇತ್ರ ಆಗಿರುತ್ತೆ. ಆ ಜಾಗದಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ 1970ರಿಂದನೂ ಕೂಡ 55 ವರ್ಷಗಳಿಂದ ಅದಕ್ಕೆ ವಿಶೇಷವಾಗಿರುವಂಥ ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಮಾನ್ಯತೆನ ಕೊಟ್ಕೊಂಡು ಬಂದಿರ್ತಾರೆ. ಅದಾದಮೇಲೆ ಪ್ರತಿ ತಿಂಗಳು ಅಲ್ಲಿ OPDಯಲ್ಲಿ 22,000ದಿಂದ 25,000 ಪೇಷಂಟ್ಸ್ನ ನೋಡೋ ಹಂಗಿರುತ್ತೆ. ಹಿಂದೆ ನಮ್ಮ ಸರ್ಕಾರದಲ್ಲಿ ನಾನು ಅಲ್ಲಿ ಕ್ಯಾಶುಯಾಲಿಟಿ ಬ್ಲಾಕು ಮತ್ತು ಎಮರ್ಜೆನ್ಸಿ ಇಲ್ಲ ಅಂತಂದ್ಬಿಟ್ಟು ನಾನು ಎರಡನ್ನೂ ಮಾನ್ಯ ಶಿವಾನಂದ ಪಾಟೀಲ್ ಸರ್ ಇರೋ ಆರೋಗ್ಯ ಮಂತ್ರಿಗಳಿರುವಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ವಿಶೇಷವಾಗಿ ಅದನ್ನು ಕ್ಯಾಶುಯಾಲಿಟಿ ಬ್ಲಾಕ್ನ ಮಾಡಿಸಿರ್ತೀನಿ 8 ಕೋಟಿ ಅನುದಾನದಲ್ಲಿ. ಒಂದೇ ಒಂದು ಕ್ಯಾಶುಯಾಲಿಟಿ ಬ್ಲಾಕ್ ರನ್ ಆಗಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇದ್ದಾರಾ ಅಂತ ಮಾಹಿತಿ ಕೇಳಿದ್ದೆ. ಉತ್ತರ ಅದನ್ನು ಸರಿಯಾದ ರೀತಿ ಕೊಟ್ಟಿಲ್ಲ. ICU ಬ್ಲಾಕ್ ರನ್ ಆಗೋದಕ್ಕೆ ಡಾಕ್ಟರ್ಸ್ ಇದ್ದಾರಾ ಅಂತ ಮಾಹಿತಿ ಕೇಳಿದ್ದೆ, ಅದರದ್ದು ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ. ಅದೊಂದು ವಿಶೇಷವಾಗಿರುವಂಥ ಸ್ಥಾನಮಾನ ಪಡೆದಿರುವಂಥ KGF ಕ್ಷೇತ್ರ, ಅದು ತಾಲೂಕ್ ಲೆವೆಲ್ ಆಸ್ಪತ್ರೆ ಅಂತ ಕನ್ಸಿಡರೇಷನ್ ಯಾವತ್ತೂ ಮಾಡಿಲ್ಲ. ಕಳೆದ 55 ವರ್ಷಗಳಲ್ಲೂ ಕೂಡ ಅದನ್ನು ಮಾಡಿಲ್ಲ. ಅಲ್ಲಿ ಆದ್ಯತೆ ಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾರ್ಮಿಕ ವರ್ಗದವರು ಅಲ್ಲಿ ನೆಲೆಸಿದ್ದಾರೆ, ಬಡವರು ನೆಲೆಸಿದ್ದಾರೆ. ಅದಕ್ಕೆ ಆದ್ಯತೆಗಿಂತ ಮೆಡಿಕಲ್ ಆಫೀಸರ್ಸ್ ಇಲ್ಲ, 24 ಅವರ್ಸ್ ಎಮರ್ಜೆನ್ಸಿ ನಡೀಲಿಕ್ಕೆ ಮೆಡಿಕಲ್ ಆಫೀಸರ್ಸ್ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಉತ್ತರ ಕೊಡಲಿ. ಮಾನ್ಯ ಸಭಾಧ್ಯಕ್ಷರೇ, ಈ KGF ಆಸ್ಪತ್ರೆ ಏನಿದೆ ಅಲ್ಲಿ 3 ಆಸ್ಪತ್ರೆಗಳು ಇರುವಂಥದ್ದು. ಒಂದು ಸಾರ್ವಜನಿಕ ಆಸ್ಪತ್ರೆ, ಅದು 150 ಹಾಸಿಗೆಗಳದು. ಇನ್ನೊಂದು ತಾಯಿ ಮಕ್ಕಳ ಆಸ್ಪತ್ರೆ 100 ಬೆಡ್ದಿದೆ. ಇನ್ನೊಂದು 30 ಬೆಡ್ಡಿನ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ. ಒಟ್ಟು ಎಲ್ಲ ಸೇರಿ 280 ಬೆಡ್ಗಳ ಹಾಸಿಗೆಗಳ ಆಸ್ಪತ್ರೆ ಇರುವಂಥದ್ದು. ಈಗ ಅವ್ರು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಹಿಂದೆ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಇದ್ದರು, ಈಗ ಅಲ್ಲಿ ಅವರಿಲ್ಲ ಅಂತ ಹೇಳಿ. ಇದು ಹಿಂದೆನೇ ಇದು ತೀರ್ಮಾನ ಆಗಿತ್ತು. 2020ನೇ ಇಸ್ವಿಯಲ್ಲೇ ಆ ಶಸ್ತ್ರಚಿಕಿತ್ಸೆ ಹುದ್ದೆಯನ್ನು ಅವರು ತೆಗೆದಾಕಿ ಆಡಳಿತ ವೈದ್ಯಾಧಿಕಾರಿ ಅಂತ ಅದನ್ನು ಮರುನಾಮಕರಣ ಮಾಡೋದು. ಯಾಕೆಂದರೆ ಶಸ್ತ್ರಚಿಕಿತ್ಸಕ ಹುದ್ದೆ ಇರುವಂಥದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಆ ಒಂದು ಉದ್ದೇಶದಿಂದ ಕಾರಣದಿಂದ ಅವತ್ತು ಆ ಬದಲಾವಣೆ ಆಗಿದೆ. ಹಾಗೆಯೇ ಅವರು ಏನು ಕೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ಈ ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ, ಹಿಂದೆ ಮಾನ್ಯ ಶಿವಾನಂದ ಪಾಟೀಲ್ ಅವರು ಮಾಡಿಸ್ಕೊಟ್ಟಿದ್ರು ಅಂತ. ಈಗ ನಾವು ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಈಗ KGF ಸಾರ್ವಜನಿಕ ಆಸ್ಪತ್ರೆಯಲ್ಲಿ 24 ಹಾಸಿಗೆಗಳ ICU ಘಟಕ ಇದೆ. ಅದಕ್ಕೆ ನಾವೀಗ 3 ತಜ್ಞ ವೈದ್ಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಅಡಿಷನಲ್ ಆಗಿ ಇನ್ನೊಬ್ಬರು ತಜ್ಞ ವೈದ್ಯರು ಕೊಡೋದಕ್ಕೂ ಕೂಡ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ. ಅಡಿಷನಲ್ ಆಗಿ ಇನ್ನೊಂದು ಹುದ್ದೆಯನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ. ಮತ್ತು ಮುಂದಿನ ದಿವಸದಲ್ಲಿ ಅದಕ್ಕೆ ಇನ್ನೂ ಹೆಚ್ಚುವರಿ ವೈದ್ಯಾಧಿಕಾರಿಗಳು ಕೂಡ ಬೇಕಾಗಿದೆ, ವೈದ್ಯಾಧಿಕಾರಿಗಳು. ಅದನ್ನು ಕೂಡ ಬರೋ ವರ್ಷದ NHM ಅಡಿಯಲ್ಲಿ ಅವರಿಗೆ ನಾವು ಅದನ್ನು ಒದಗಿಸಿ ಕೊಡ್ತಕ್ಕಂಥದ್ದಕ್ಕೂ ಕೂಡ ನಮ್ಮಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೇವೆ. ಸೊ ಅಡಿಷನಲ್ ಆಗಿ 1 ತಜ್ಞ ವೈದ್ಯರು ಈಗ ಮಂಜೂರು ಮಾಡಿಕೊಟ್ಟಿದ್ದೇವೆ. ಇನ್ನೂ ಹೆಚ್ಚು ವೈದ್ಯಾಧಿಕಾರಿಗಳು ಕೂಡ ಬರೋ ವರ್ಷದ ಒಂದು ಏನು NHMನ ನಮ್ಮ ಕಾಂಟ್ರಾಕ್ಟ್ ಮೇಲೆ ಬರ್ತಕ್ಕಂಥ ಒಂದು ಪ್ಲ್ಯಾನ್ನಲ್ಲಿ ಅವ್ರಿಗೆ ಅಡಿಷನ್ ಕೊಡ್ತಕ್ಕಂಥದ್ದು ಕೂಡ ಬರೋ ವರ್ಷ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಅವರು ಖಂಡಿತ ಭಾಳ ಅವ್ರಿಗೆ ಕಳಕಳಿ ಇದೆ ಆರೋಗ್ಯ ಕ್ಷೇತ್ರದ ಬಗ್ಗೆ. ನಮ್ಮ ರೂಪಾ ಅವರು ಯಾವಾಗಲೂ ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ಗೆ ಅವರು ಬೇಡಿಕೆಗಳು ಇಡ್ತಾನೆ ಇರ್ತಾರೆ. ನಾವು ಕೂಡ ಈ ವರ್ಷ ಅವರಿಗೆ ಇನ್ನೂ ಹೆಚ್ಚು ಅನುದಾನವನ್ನು ಕೂಡ ಆಸ್ಪತ್ರೆ ಇಂಪ್ರೂವ್ಮೆಂಟ್ ಕೂಡ ಕೊಡಿಸಿದ್ದೇವೆ. ಮತ್ತು ಆಸ್ಪತ್ರೆ ಮೇಲ್ದರ್ಜೆಗೆ ಇನ್ನೂ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಏರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷ. ಒಂದು ಉಪ ಪ್ರಶ್ನೆ ಇದೆ. ಮೆಡಿಕಲ್ ಆಫೀಸರ್ಸು ಎಮರ್ಜೆನ್ಸಿ ಮತ್ತು ಕ್ಯಾಶುಯಾಲಿಟಿ ಬ್ಲಾಕ್ನ ರನ್ ಮಾಡೋದಕ್ಕೆ ಮೆಡಿಕಲ್ ಆಫೀಸರ್ಸು ಇನ್ನೂ ಅಪಾಯಿಂಟ್ ಆಗಿಲ್ಲ. ಅದರದ್ದು ಸ್ವಲ್ಪ ಇಮಿಡಿಯೇಟಾಗಿ ಅವರು ಇದನ್ನು ತಗೋಬೇಕಾಗುತ್ತೆ. ಆಮೇಲೆ ಡಿಸ್ಟ್ರಿಕ್ಟಲ್ಲಿ ಎಷ್ಟು OPDನ ನೋಡ್ತಾರೆ ಪೇಷಂಟ್ಸ್ನ, ಆಲ್ಮೋಸ್ಟ್ ಹತ್ರ ಅವರ ಅಂಕಿ ಅಂಶಗಳನ್ನು ಕೊಟ್ಟಿದ್ದಾರೆ 3 ವರ್ಷದ್ದು. 2 ಲಕ್ಷ ಒಂದು ತಾಲೂಕಲ್ಲಿ, 2,20,000 ಒಂದು ತಾಲೂಕಲ್ಲಿ ಒಂದು ವರ್ಷದಲ್ಲಿ ಪೇಷಂಟ್ಸ್ನ ನೋಡೋ ಅಂಥದ್ದು ಅವರೇ ಅಂಕಿ ಅಂಶಗಳಲ್ಲಿ ಕೊಟ್ಟಿರೋವಂಥ ಉತ್ತರದಲ್ಲಿದೆ. ಅಂದರೆ ಹೊರ ರೋಗಿಗಳನ್ನು ನೋಡೋಷ್ಟು ಪೇಷಂಟ್ಸ್ ಆ ಗಡಿ ಭಾಗದಲ್ಲಿ ಬರ್ತಾ ಇರೋದ್ರಿಂದ
KGF ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿದೆ, ವಿಶೇಷವಾಗಿರುವಂಥ ಮಾನ್ಯತೆ ಪಡೆದಿದೆ. ಮತ್ತು ಅವರೇ ಹೇಳ್ತಾ ಇದ್ದಾರೆ 150 ಬೆಡ್ ಜನರಲ್ ಹಾಸ್ಪಿಟ್ಲ್ ಇದೆ, MCH ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 100 ಬೆಡ್ ಇದೆ ಅಂತ. ಅದಕ್ಕೆ ಅನುಗುಣವಾಗಿ ವೈದ್ಯರನ್ನು ಅವಕಾಶ ಮಾಡಿಕೊಡ್ಬೇಕು ಆ ಗಡಿ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಅಂತ ನಾನು ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವರಲ್ಲಿ ಈ ತಜ್ಞ ವೈದ್ಯರು ಮತ್ತು ವೈದ್ಯರು ಹೆಚ್ಚು ಕಮ್ಮಿ ಪೂರ್ತಿ ಪ್ರಮಾಣದಲ್ಲಿ ಇದ್ದಾರೆ. ಕೆಲವು ಒಂದೆರಡು ವೇಕೆನ್ಸಿಗಳು ಬಿಟ್ಟರೆ ಹೆಚ್ಚು ವೇಕೆನ್ಸಿ ಇರುವಂಥದ್ದು ಗ್ರೂಪ್ ಡಿ ಅಲ್ಲಿ. ಅದು ಬಿಟ್ಟರೆ ಕೆಲವು ನರ್ಸಿಂಗ್ ಆಫೀಸರ್ಸ್ ಅದೆಲ್ಲ ಸ್ವಲ್ಪ ವೇಕೆನ್ಸೀಸ್ ಇದೆ. ಈಗ ನಾನು ಮೊದಲೇ ಎಲ್ಲ ಬೇರೆ ಬೇರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ನರ್ಸಿಂಗ್ ಆಫೀಸರ್ಸ್ನ ತೊಗೊಳ್ತಕ್ಕಂಥದ್ದಕ್ಕೆ ಈಗ ನಮಗೆ 600 ಜನ ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಅಲ್ಲಿಗೆ ಇವ್ರ ಆಸ್ಪತ್ರೆಗೆ ಕೊಡಬೇಕಾಗ್ತದೆ ಅದನ್ನು ಕೂಡ ನೋಡ್ತೀವಿ. ನರ್ಸಿಂಗ್ ಆಫೀಸರು ಮತ್ತು ನರ್ಸಸ್ಸು ಮತ್ತು ಟೆಕ್ನಿಷಿಯನ್ಸು ಮತ್ತು ಈ ಫಾರ್ಮಸಿಸ್ಟು ಅದನ್ನು ಈಗ ನಾವು ಏನು ರೆಕ್ರೂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಎಷ್ಟು ಪ್ರಮಾಣ ಅವರು ಕೊಡಬೇಕು ಅವರಿಗೆ ನಾನು ಆದ್ಯತೆ ಕೊಡ್ತೀನಿ. ಮತ್ತು ಈಗಾಗಲೇ ನಾನು ಮೊದಲೇ ಹೇಳಿದ್ದೀನಿ, ಇನ್ನೂ ಹೆಚ್ಚುವರಿ ವೈದ್ಯಾಧಿಕಾರಿಗಳನ್ನ ಬರುವ ವರ್ಷದಲ್ಲಿ ನಾವು ಪೋಸ್ಟ್ಗಳನ್ನ NH ಮಡಿಯಲ್ಲಿ ತೊಗೊಳ್ತಾ ಇದ್ದೀವಿ. ಅವಾಗ ಅವ್ರಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ. ಈಗಾಗಲೇ ಒಂದು ಅಡಿಷನಲ್ ಸ್ಪೆಷಲಿಸ್ಟ್ ಪೋಸ್ಟನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೇನೆ. ಖಂಡಿತ ಅವರ ಒಂದು ಕಳಕಳಿಯ ಅನುಸಾರ ಅಲ್ಲಿ ಒಳ್ಳೆಯ ಆಸ್ಪತ್ರೆಯೇ ಇದೆ, ಜನರಿಗೆ ಭಾಳ ಅಗತ್ಯನೂ ಇದೆ. ಈಗಲೂ ಒಳ್ಳೆಯ ಸೇವೆ ನೀಡ್ತಾ ಇದೆ. ಇನ್ನೂ ಅದಕ್ಕೆ ಹೆಚ್ಚು ಶಕ್ತಿ ತುಂಬತಕ್ಕಂಥದ್ದಕ್ಕೆ ಖಂಡಿತ ನಾವು ಮಾಡಿಕೊಡ್ತೀವಿ.